ಏಷ್ಯಾನೆಟ್ ಸುವರ್ಣ ನ್ಯೂಸ್. ರಾಜ್ಯದ ನಾನಾ ಭಾಗಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗೆ ಬರ ಇತ್ತು. ಆದರೆ ಕೊಡಗು ಜಿಲ್ಲೆಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗೂ ಬರ ಬಂದಿದೆ. ಗುರುವಾರದಿಂದ ಏಜೆನ್ಸಿಗೆ ಗೃಹ ಬಳಕೆ ಸಿಲಿಂಡರ್ಗಳು ಬರ್ತಾನೇ ಇಲ್ಲ. ಗುರುವಾರದಿಂದಲೂ ಕೂಡ ಏಜೆನ್ಸಿಗೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬಂದಿಲ್ಲ. ಬೆಳಗ್ಗೆ 5:30ರಿಂದಲೂ ಸಿಲಿಂಡರ್ಗಾಗಿ ಜನರು ಕಾದು ನಿಂತಿದ್ರು. ಬಿಸಿಲಿನಲ್ಲೇ ಕಾದು ಸುಸ್ತಾಗಿದ್ದಾರೆ ಮಹಿಳೆಯರು, ವೃದ್ಧರು. 3 ದಿನಗಳಿಂದ ಸಿಲಿಂಡರ್ ದೊರೆಯದೆ ಪರದಾಟವನ್ನು ನಡೆಸಿದ್ದಾರೆ. ಮಡಿಕೇರಿಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ಗಳು ಕೂಡ ಸಮಸ್ಯೆ ಆಯ್ತಾ ಅನ್ನೋಂತಹ ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತಂತಂದರೆ ನೋಡ್ಬೋದು, ನಾವೀಗ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ ಇಲ್ಲಿ ಇದ್ದೇವೆ. ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ಒಂದು ಎಕ್ಸ್ಕ್ಲೂಸಿವ್ ಅಂತಹ ದೃಶ್ಯಗಳನ್ನು ತೋರಿಸ್ತಾ ಇರೋಂಥದ್ದು. ಇವರಿಗೆ ನಿನ್ನೆ ಇಲ್ಲಿಗೆ ಲೋಡ್ ಬರಬೇಕಾಗಿತ್ತು. ಡೊಮೆಸ್ಟಿಕ್ ಗ್ಯಾಸ್ ಏನಿದೆ, ಗೃಹ ಬಳಕೆಯ ಗ್ಯಾಸ್ಗಳು, ಅದು ನಿನ್ನೆ ಲೋಡ್ ಬರಬೇಕಾಗಿತ್ತು. ನಿನ್ನೆ ಅದು ಕೂಡ ಬರಲಿಲ್ಲ. ಯಾಕೆ ಅಂತೇಳಿ ಕೇಳಿದ್ರೆ ಇಲ್ಲಿಯ ಸಿಬ್ಬಂದಿಯವರು ಹೇಳ್ತಾ ಇದ್ದಂಥದ್ದು, ಮೈಸೂರಿನಲ್ಲಿ ಮತ್ತು ಮಂಗಳೂರಿನಲ್ಲಿ ಆಗಬೇಕಾಗಿರೋಂಥ ಲೋಡ್ ಏನಿದೆ, ಲೋಡ್ಗಳೇ ಆಗಲಿಲ್ಲ. ಲೋಡ್ ಆಗದೆ ಇಲ್ಲಿಗೆ ಲೋಡ್ ಬರ್ದೇ ಇದ್ದಿದ್ದರಿಂದ ನಿನ್ನೆ ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಸನ್ನು ಪೂರೈಕೆಯನ್ನೇ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ನೋಡ್ಬೋದು, ಸುಮಾರು 5 ಗಂಟೆಗೂ ಹೆಚ್ಚು ಸಮಯದಿಂದ ಜನರು ಇಲ್ಲಿ ಸರದಿಯಲ್ಲಿ ನಿಂತು ಬಿಸಿಲು ಅನ್ನೋದೇ ಕಾಣದೆ ಅನಿವಾರ್ಯ. ಗ್ಯಾಸ್ ಇಲ್ಲ ಅಂತಂದರೆ ಮನೇಲಿ ಇನ್ಯಾವುದು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಡುಗೆ ಆಗಲ್ಲ, ಅಡುಗೆ ಆಗಿಲ್ಲ ಅಂತಂತಂದರೆ ಮತ್ತು ಮಕ್ಕಳಿಗೆ ಅಥವಾ ಕೆಲಸಕ್ಕೆ ಹೋಗೋವಂಥವ್ರಿಗೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಆಹಾರ ಪದಾರ್ಥಗಳು ಸಿಗೋದಿಲ್ಲ, ಹೊರಗಡೆ ತಿನ್ನಬೇಕಾಗುತ್ತೆ. ಸೊ ಈ ಥರದ್ದು ಎಲ್ಲವೂ ಕೂಡ ನಿರಂತರವಾಗಿ ಸಮಸ್ಯೆ ಆಗೋದ್ರಿಂದ ಜನರೆಲ್ಲರೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿರೋವಂಥದ್ದು. ದೊಡ್ಡ ಸರದಿಯಲ್ಲಿ ನಿಂತು ಜನರು ಕಾಯ್ತಾ ಇದ್ದಾರೆ. ಸೊ ನಾನು ಕೆಲರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದಾರೆ ಅಂತೇಳಿ ನಾನು ಅವ್ರನ್ನ ಮಾತಾಡಿಸ್ತೀನಿ. 1 ಗಂಟೆ ನಿಂತಿದ್ದೇವೆ, ಇನ್ನು ನೋಡಬೇಕು ಸಿಗ್ತದ ಏನಂತೇಳಿ. ಓಕೆ, ಈಗ 1 ಗಂಟೆಯಿಂದ ಕಾಯ್ತಿದ್ದೀರಾ, ಇನ್ನೂ ಕೂಡ 1 ಅವರ್ ಆಗುತ್ತೆ ಅನ್ನೋಂತಹ ರೀತಿಯಲ್ಲಿ ದೊಡ್ಡ ಕ್ಯೂ ಇದೆ. ಸೊ ನಿಮಗೆ ಬಿಸಿಲಲ್ಲಿ ಕಾಯ್ತಾ ಇದ್ದೀರಾ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಅದೇ, ಸಿಗೋ ಗಂಟೆ ಸಮಸ್ಯೆನೇ. ಯಾವಾಗ ಸಿಕ್ಕಿದ್ರೆ ಯಾವಾಗ ಸಿಕ್ತು, ಇಲ್ಲದ್ರೆ ಇಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಎಷ್ಟೋ ಜನರು ಪಾಪ ನಿಲ್ಲಕ್ಕಾಗದಿಲ್ಲ, ಸರದಿಯಲ್ಲಿ ನಿಂತು ಸಾಕಾಗಿ ತಮ್ಮ ಸಿಲಿಂಡರ್ ಏನಿದೆ ಆ ಸಿಲಿಂಡರ್ ಮೇಲೆ ಕೂತು ಆ ಸರದಿಯಲ್ಲಿ ಮುಂದಕ್ಕೆ ಹೋಗ್ತಿರೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅಂದರೆ ಬೆಳಗ್ಗೆ ಸುಮಾರು 5:30ಯಿಂದ ನಿರಂತರವಾಗಿ ಜನರು ಕಾಯ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಮತ್ತೊಂದು ಕಡೆ ಬೆಂಗಳೂರಿನ ಎಲ್ಲ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಭಾಗ್ಯ ಸಿಕ್ಕಿದೆ. ಪ್ರತಿ ಇಂದಿರಾ ಕ್ಯಾಂಟೀನ್ಗೆ 15 ಸಿಲಿಂಡರ್ ಅನ್ನು ಸರಬರಾಜು ಮಾಡಲಾಗಿದೆ. ವಸಂತನಗರದ ಇಂದಿರಾ ಕ್ಯಾಂಟೀನ್ ಕಿಚನ್ಗೂ ಕೂಡ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. 14 ಇಂದಿರಾ ಕ್ಯಾಂಟೀನ್ಗಳಿಗೆ ಅಡುಗೆ ಅನಿಲವನ್ನು ರವಾನೆ ಮಾಡಿದ್ದು, ಮಧ್ಯಾಹ್ನದ ಊಟ ತಯಾರಿಸಿ ಇಂದಿರಾ ಕ್ಯಾಂಟೀನ್ಗೆ ರವಾನೆ ಮಾಡಲಾಗಿದೆ. ಇಂದಿರಾ ಕ್ಯಾಂಟೀನ್ಗೆ ಸಮಸ್ಯೆ ಆಗದಂತೆ ಜಿಬಿಎ ವ್ಯವಸ್ಥೆ ಮಾಡಿಕೊಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ನಗರದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳು ನಿನ್ನೆ ಕ್ಲೋಸ್ ಆಗಿದ್ವು. ಆ ಬಳಿಕ ಜಿಬಿಎ ಕಮಿಷನರ್ ಒಂದು ಮಹತ್ವದ ಮೀಟಿಂಗ್ ಮಾಡಿದ್ರು. ಆ ಸಭೆಯ ಬಳಿಕ ಅವರು ಹೇಳಿದಂತೆ ಇದೀಗ ನಗರದ ಎಲ್ಲ ಇಂದಿರಾ ಕಿಚನ್ಗಳಿಗೆ 14 ಏನು ಗ್ಯಾಸ್ಗಳನ್ನು ಪೂರೈಕೆ ಮಾಡಿದ್ದಾರೆ. ಇದೀಗ ಇಂದಿರಾ ಕಿಚನ್ಗಳು ಎಂದಿನಂತೆ ಅವರ ಅಡುಗೆ ತಯಾರಿಕೆ ಕೆಲಸವನ್ನು ಆರಂಭಿಸಿರುವಂಥದ್ದು. ಇದೀಗ ನಗರದ ಬಹುತೇಕ ಕ್ಯಾಂಟೀನ್ಗಳು ಎಂದಿನಂತೆ ಕೆಲಸವನ್ನು ಆರಂಭಿಸಿರುವಂಥದ್ದು. ಗ್ರಾಹಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇದೀಗ ನಾವು ವಸಂತನಗರದಲ್ಲಿರುವಂತಹ ಇಂದಿರಾ ಕಿಚನ್ನಲ್ಲಿದ್ದೀವಿ. ಇಲ್ಲಿಯ ಸೂಪರ್ವೈಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಗ್ಯಾಸ್ಗಳೆಲ್ಲ ಸಿಗ್ತಾ ಇದೆಯಾ ನಿಮಗೆ? ಹಾಂ ಸರ್, ನೈಟು ಗ್ಯಾಸ್ ಸಿಲಿಂಡರ್ ಬಂದೈತೆ. ಅದಕ್ಕಂತೂ ನಡೀತಿದೆ ಸರ್ ಸಿಲಿಂಡರ್ ಎಲ್ಲ. ಎಷ್ಟು ಗ್ಯಾಸ್ ಕಳಿಸಿದ್ದಾರೆ ಸರ್? ರಾತ್ರಿ 15 ಬಂದಿದೆ ನಮಗೆ. 15 ಅಂದರೆ ಒಂದು 3 ಡೇಸ್ ನಡೀತದೆ, ತೊಂದರೆ ಇಲ್ಲ. ಆಮೇಲೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ಕ್ಲೋಸ್ ಆಗಿದೆ, ಸಮಸ್ಯೆ ಆಗಿದೆ ಸರ್? ಅಂದರೆ ಸರ್ ನಿನ್ನೆ ಕ್ಲೋಸ್ ಏನೂ ಆಗಿಲ್ಲ, ನಿನ್ನೆ ಮಾತ್ರ ಕ್ಲೋಸ್ ಆಗಿತ್ತು ಅಷ್ಟೇ. ನಿನ್ನೆ ಬ್ರೇಕ್ಫಾಸ್ಟ್ ಹೋಯಿತು, ಮತ್ತು ಲಂಚ್ ಡಿನ್ನರ್ ಹೋಗಿಲ್ಲ ಸರ್ ಅಷ್ಟೇ. ಮತ್ತು ಇವತ್ತು ಬೆಳಿಗ್ಗೆ ಅರ್ಜೆಂಟಲ್ಲಿ ಹೋಗೈತೆ. ದಿನಕ್ಕೆ ಎಷ್ಟು ಗ್ಯಾಸ್ ಯೂಸ್ ಆಗುತ್ತೆ ಸರ್? 6 to 7 ಹೋಗುತ್ತೆ. ಎಷ್ಟು ಕ್ಯಾಂಟೀನ್ ಸರ್? 14 ಕ್ಯಾಂಟೀನ್ ಹೋಗುತ್ತೆ. 14 ಕ್ಯಾಂಟೀನ್. ಈಗೇನು ಸಮಸ್ಯೆ ಇಲ್ಲ? ಈಗ ಸಮಸ್ಯೆ ಇಲ್ಲ ಸರ್ ಗ್ಯಾಸ್ದು. ಮೆನುವಲ್ಲಿ ಏನಾದರೂ? ಹಾಂ ಸರ್, ಮೆನು ಅಂದರೆ ಬ್ರೇಕ್ಫಾಸ್ಟ್ ಇಡ್ಲಿ ಹೋಗುತ್ತೆ, ಲಂಚಲ್ಲಿ ಆಸ್ ಪರ್ ಮೆನು ಹೋಗುತ್ತೆ, ಚಪಾತಿ, ಮುದ್ದೆ, ಅನ್ನ ಸಾಂಬಾರು ಎಲ್ಲ ಹೋಗುತ್ತೆ ಸರ್. ಸಮಸ್ಯೆ ಇಲ್ಲ ಸರ್ ಸದ್ಯಕ್ಕೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.